ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಮ್ರಾಟ್ ಅನಿಲ್ ಮಾತಾಡ್ತಿರೋದು. ನೀವು ನೋಡ್ತಾ ಇದ್ದೀರಾ ಸಾಮ್ರಾಟ್ ಅನಿಲ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಷಯ ಮಾತಾಡೋಣ ಬನ್ನಿ. ಸ್ನೇಹಿತರೆ, ಇವತ್ತಿನ ವಿಷಯ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ, ಪೂರ್ತಿ ಅರ್ಥ ಆಗುತ್ತೆ ನಿಮಗೆಲ್ಲ. ಏನಪ್ಪ ಇವತ್ತಿನ ವಿಷಯ, ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ನೋಡಿ 3 ದಿನಗಳ ಕಾಲ NWRTC ಹೋರಾಟ ನಿಮಗೆಲ್ಲ ಫಲ ಸಿಕ್ಕಿದೆ ಅಂತ ಅನ್ಕೋತೀನಿ. ಆಲ್ಮೋಸ್ಟ್ ಡಿಸೆಂಬರ್ 8ನೇ ತಾರೀಕೊಳಗೆ ನಮ್ಮ ಸಾಹೇಬರು ರಾಮಲಿಂಗಾರೆಡ್ಡಿ ಸಾಹೇಬರು ಕೂಡ ಹೇಳಿದ್ದಾರೆ. ಆದಷ್ಟು ಪ್ರಯತ್ನ ಪಡ್ತೀನಿ ಡಿಸೆಂಬರ್ 8ನೇ ತಾರೀಕು ಒಳಗಡೆ ನಾನು ತುಂಬ್ಕೊಳ್ಳೋಕ್ಕೆ, ಏನು 1000 ಪೋಸ್ಟ್ನ ತುಂಬ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಆಲ್ಮೋಸ್ಟ್ 100% ಅಂತೂ ಹಾಗೆ ಆಗುತ್ತೆ. ಯಾರು ಕೂಡ ಭಯ ಪಡುವ ಅಗತ್ಯವಿಲ್ಲ. ಇದಕ್ಕೆ ಎಲ್ಲರಿಗೂ ಸಹಕರಿಸಿದ ಎಲ್ಲ ಅಭ್ಯರ್ಥಿಗಳು ಸಹಕರಿಸಿ ಹುಬ್ಳಿಗೆ ಬಂದು ನಿಮ್ಮ ಕೈಲಾದಷ್ಟು ಬಂದು ಫ್ಯಾಮಿಲಿ ಸಮೇತ ಬಂದು ಆದಷ್ಟು ಹೋರಾಟ ಮಾಡಿದಿರಿ. ಹೆಡ್ ಆಫೀಸ್ ಮುಂದೆ ನಿಮಗೆಲ್ಲ ಅನಂತ ಧನ್ಯವಾದಗಳು ಸ್ನೇಹಿತರೆ. ಇದೆಲ್ಲ ನಿಮ್ಮ ಹೋರಾಟದಿಂದನೇ ಸಿಕ್ಕಿರೋದು, ಮತ್ತು ಜಮಾದಾರ್ ಗುರುಗಳ ಸಾಹೇಬರಿಂದನೇ ಈ ಒಂದು ಫಲ ಸಿಕ್ಕಿರೋದು ಅಂತಲೇ ಹೇಳ್ಬೋದು. ಅವರ ಮಾರ್ಗದರ್ಶನ, ಅವರ ಆಶೀರ್ವಾದದಿಂದನೇ ಈ ಒಂದು 1000 ಪೋಸ್ಟು ನಿಮಗೆಲ್ಲ ಸಿಕ್ಕಿದೆ ಅಂತ ಹೇಳಿದ್ರೆ ಅವರ ಆಶೀರ್ವಾದದಿಂದನೇ ಅಂತಲೇ ಹೇಳ್ಬೋದು. ನೀವೆಲ್ಲ ಏನಾದರೂ 1000 ಪೋಸ್ಟ್ ನೇಮಕಾತಿ ಆಗಿ ಅಥವಾ ಅದಾದ ನಂತರ 814 ಪೋಸ್ಟು ಕೂಡ ಹಣಕಾಸು ಇಲಾಖೆಯಿಂದ ಅಪ್ರೂವಲ್ ಸಿಕ್ಕಿ ನೀವೇನಾದರೂ ಕೆಲಸಕ್ಕೆ ಹೋದ್ರಿ ಅಂತ ಹೇಳಿದ್ರೆ ನೀವೆಲ್ಲ ಅವರ ಫೋಟೋನ ಬಸ್ಗೆ ಹಾಕ್ಕೊಂಡು ಪೂಜೆ ಮಾಡಿದ್ರು ಕೂಡ ತಪ್ಪೇನೂ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅರ್ಥ ಆಯ್ತಾ ಸ್ನೇಹಿತರೆ? ಜಮಾದಾರ್ ಗುರುಗಳ ಸಾಹೇಬ್ರ ಆಶೀರ್ವಾದದಿಂದ, ಅಭ್ಯರ್ಥಿಗಳ ಬೆಂಬಲದಿಂದ, ಸಾವಿರಾರು ಅಭ್ಯರ್ಥಿಗಳ ಬೆಂಬಲದಿಂದ ಈ ಒಂದು ಹೋರಾಟಕ್ಕೆ ಜಯ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆನಾ? ಒಂದು ಮ್ಯಾಟ್ರ್ ಆಯಿತು ಸ್ನೇಹಿತರೆ. ನೆಕ್ಸ್ಟು ಇನ್ನು ಯಾವುದಪ್ಪ ಅಂತ ಹೇಳಿದ್ರೆ ನಿಮಗೆಲ್ಲ KSRTC 545 ಎಲ್ಲ ಅಭ್ಯರ್ಥಿಗಳದ್ದು ಇರೋದು ಒಂದೇ ಗುರಿ 545. ಏನಾಯಿತು 545 ಏನಾಯಿತು ಅನ್ನೋದೇ ಅಭ್ಯರ್ಥಿಗಳ ಒಂದು ಕಳವಳ ಅಂತಲೇ ಹೇಳ್ಬೋದು. ಸರ್ ಯಾರು ಫೋನ್ ಮಾಡಿದ್ರು, ಸರ್ ಅದೇನಾಯಿತು ಸರ್, KSRTC ಏನಾಯಿತು ಸರ್, 545 ಏನಾಯಿತು ಸರ್, ಅದ್ರ ಬಗ್ಗೆ ಸ್ವಲ್ಪ ಅಪ್ಡೇಟ್ ಕೊಡಿ ಅಂತ ತುಂಬ ಜನ ಕೇಳ್ತಿರ್ತಾರೆ. ಸ್ನೇಹಿತರೆ, ಇದು ಕೂಡ ಹೋರಾಟ ನಡೀತಾನೆ ಇದೆ. ಇದು ಕೂಡ 545 ಕೂಡ ಹೋರಾಟ ನಡೀತಾ ಇದೆ ಸ್ನೇಹಿತರೆ. ನೀವು ಕೂಡ ಅಭ್ಯರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ನೀವು ಕೂಡ ಇದಕ್ಕೆ ಭಾಗವಹಿಸಬೇಕು. ಇದು ಕೂಡ ಹೋರಾಟ ಇದೆ ಫ್ರೀಡಮ್ ಪಾರ್ಕಲ್ಲಿ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಸ್ನೇಹಿತರೆ, ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ನೀವು ಕೂಡ ಭಾಗವಹಿಸಬೇಕು. ಅದಕ್ಕೆ ಸ್ವಲ್ಪ ಹಣ ಖರ್ಚಾಗುತ್ತೆ. ಆಲ್ರೆಡಿ ನಮ್ಮ ನವೀನು ಮತ್ತು ಕೆಲವರು 4-5 ಜನ ಈ ಮುಂದಾಳತ್ವ ತಗೋ ವಹಿಸಿದಂಥ ಅಭ್ಯರ್ಥಿಗಳು 545 KSRTC 545 ಅಂತ ಒಂದು ಹೋರಾಟ ಗ್ರೂಪ್ ಮಾಡಿಕೊಂಡು, ಅಭ್ಯರ್ಥಿಗಳ ಗ್ರೂಪ್ ಮಾಡಿಕೊಂಡು 545 ಫೈಟಿಂಗ್ ಅಂತ ಒಂದು ಗ್ರೂಪ್ ಮಾಡಿಕೊಂಡು ಸ್ನೇಹಿತರೆ ಹೋರಾಟ ಮಾಡ್ತಾಯಿದ್ದಾರೆ. ಅದರಲ್ಲೂ ಕೂಡ ಅಭ್ಯರ್ಥಿಗಳು ಸಾವಿರ ದುಡ್ಡು ಹಾಕ್ತಾಯಿದ್ದಾರೆ. ಇದಕ್ಕೆ ಮಿನಿಮಮ್ 2 ಲಕ್ಷ ರೂಪಾಯಿ ಖರ್ಚು ಬರುತ್ತಂತೆ. ನಾನು ಕೂಡ ಕೇಳ್ಪಟ್ಟೆ. ನಮ್ಮ ಜಗದೀಶ್ ಸಾಹೇಬರು ಕೂಡ, ಅವರು ಕೂಡ ಇದಕ್ಕೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ, ಸ್ವಲ್ಪ ಅದು ಎಲ್ಲ ಪೊಲೀಸು ಅದು ಇದು ಕಾರ್ಯಕ್ರಮಕ್ಕೆ ಅಪ್ರೂವಲ್ ಎಲ್ಲ ತಗೋಬೇಕು ಅಂಥೇಳಿ ಹಣಕಾಸು ಖರ್ಚಾಗುತ್ತೆ ಅಂತ ಎಲ್ಲ ಅಭ್ಯರ್ಥಿಗಳು ಕೂಡ ಗ್ರೂಪಲ್ಲಿ ಈಗ 545 ಗ್ರೂಪ್ ಏನಿದೆಯೋ KSRTC 545 ಗ್ರೂಪು, ಅದಕ್ಕೆ ಸಾವಿರ ಅಭ್ಯರ್ಥಿಗಳು ಆಗ್ತಾಯಿದ್ದಾರೆ. 1000 ರೂಪಾಯಿ ಒಬ್ಬೊಬ್ಬ ಅಭ್ಯರ್ಥಿ 1000 ರೂಪಾಯಿ ಆಗ್ತಾಯಿದ್ದಾರೆ. ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಗ್ರೂಪಲ್ಲಿ ಅದು ಅವ್ರ ಗ್ರೂಪಲ್ಲಿ ಪಾಪ ಅವ್ರಿಗೆ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ, ಅಂದರೆ ಹೊರಗಡೆ ಹುಡುಗರು ಗೊತ್ತಿಲ್ಲ ಏನು ಗ್ರೂಪಲ್ಲಿ ಏನು 400 ಚಿಲ್ಲರೆ ಇದ್ದಾರೆ. ಅವ್ರು ಆದಷ್ಟು ಆಗ್ತಾಯಿದ್ದಾರೆ. ಆದಷ್ಟು ಅವರೆಷ್ಟು ಕೈಲಾಗುತ್ತೋ ಅಷ್ಟು ಆಗ್ತಾಯಿದ್ದಾರೆ. ಮಿನಿಮಮ್ 1000 ರೂಪಾಯಿ, ಇದು ನಿಮ್ಮ ಗೊತ್ತಿರಲಿ ಸ್ನೇಹಿತರೆ, ಮಿನಿಮಮ್ 1000 ರೂಪಾಯಿ ನೀವು ಬೆಂಬಲಿಸಲೇಬೇಕು, ಹಾಕಲೇಬೇಕು. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಯಾರ್ಯಾರ್ದು ಕೈ ಬಿಟ್ಟೋಗಿದೆ, ಯಾರ್ಯಾರು 38 ಮೇಲೆ ಯಾರ್ಯಾರು ಇದ್ದೀರ ನೀವೆಲ್ಲರೂ ಕೂಡ ಭಾಗವಹಿಸಬೇಕು. 38 ಮೇಲೆ ಯಾರ್ಯಾರು ಇದ್ದೀರ ಸ್ನೇಹಿತರೆ, 38 ಮೇಲೆ ಯಾರ್ಯಾರು ಪಾಸಾಗಿದ್ದೀರಾ ನೀವೆಲ್ಲರೂ ಕೂಡ ಬೆಂಬಲಿಸಲೇಬೇಕು. ಏನಕ್ಕೆ ಅಂತ ಹೇಳಿದ್ರೆ 545 ತಗೊಂಡ್ರೆ ನಿಮ್ಮ ಎಲ್ರಿಗೂ ಕೂಡ, ಏನಕ್ಕೆ ಅಂತ ಹೇಳಿದ್ರೆ PD ಅಂದರೆ ಯೋಜನೆ ನಿರಾಶ್ರಿತ, ಮಾಜಿ ಸೈನಿಕ, ಇತರೆ ಏನು ರಿಸರ್ವೇಷನ್ ಕೋಟಾಗಳು ಇರುತ್ತೋ ನಿಮ್ಮ ಕ್ಯಾಟಗರಿಗೆ
ಈ ಥರ ಒಂದು ಲೆಕ್ಕಾಚಾರ ಮಾಡಿದ್ರೂ ಅಷ್ಟಕ್ಕೆ ಬರುವಂಥ ಚಾನ್ಸಸ್ಸು ಇರುತ್ತೆ. ನೀವೆಲ್ಲರೂ ಕೂಡ ಬೆಂಬಲಿಸಲೇಬೇಕು. ಇದಕ್ಕೆ ಹಣ ಖರ್ಚಾಗೋದ್ರಿಂದ ನೋಡಿ ಸ್ನೇಹಿತರೆ, ನಾನೊಂದು ಗ್ರೂಪ್ ಮಾಡ್ತಾಯಿದ್ದೀನಿ. ನಾನು ಕೂಡ ಒಂದು ಸಪ್ರೇಟ್ ಗ್ರೂಪ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಹಣ ಹಾಕ್ತಾರೋ ಅವ್ರದ್ದು ಒಂದು ಗ್ರೂಪ್ ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ನಂಬರ್ ಹಾಕಿರ್ತೀನಿ, ಫೋನ್ಪೇ, ಗೂಗಲ್ ಪೇ ಒಂದೇ ನಂಬರು ಹಾಕಿರ್ತೀನಿ, ಎರಡೂ ಇದೆ. ನೀವು ನನಗೆ ಈ ಗ್ರೂಪ್ಗೆ ನನ್ನ ಫೋನ್ ನಂಬರ್ಗೆ ನೀವೇನಾದರೂ 1000 ಹಣ ಹಾಕಿದ್ರೆ ನಿಮ್ಮದು ಒಂದು ಗ್ರೂಪ್ ಮಾಡ್ತೀನಿ. ನಾನು ಗ್ರೂಪ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಅವರು ಕೂಡ ನಮ್ಮ ನವೀನ್ ಅವರು ಕೂಡ ಅವ್ರು ಸಪ್ರೇಟ್ ಇಟ್ಕೊಂಡಿದ್ದಾರೆ. ನಾನು ನಮ್ಮ ಸೋಷಿಯಲ್ ಮೀಡಿಯಾದಿಂದ ನಮ್ಮ ಫ್ಯಾನ್ಸ್ ಎಷ್ಟಿದ್ದಾರೋ, ನಮ್ಮ ಬೆಂಬಲಿಗರು ಎಷ್ಟಿದ್ದಾರೋ ಅಂತ ನಾವು ಕೂಡ ಇದು ಮಾಡಬೇಕ. ಅವ್ರಿಗೂ ಗ್ರೂಪಲ್ಲಿ ಮಾತ್ರ ಕಲೆಕ್ಟ್ ಮಾಡೋಕ್ಕೆ ಸಾಧ್ಯ, ಅರ್ಥ ಆಯ್ತು. ಹಾಗಾಗಿ ನಾನು ನಮ್ಮ ಸೋಷಿಯಲ್ ಮೀಡಿಯಾ ಯಾರ್ಯಾರು ನೋಡ್ತೀರಾ, ನಮ್ಮ ವೀಡಿಯೋಗಳನ್ನ ಯಾರ್ಯಾರು ನೋಡ್ತೀರಾ, ನಿಮ್ಮೆಲ್ರಿಗೂ ರಿಕ್ವೆಸ್ಟ್ ಮಾಡೋದೊಂದೇ, ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಹೋರಾಟ ನಡೆಯುವುದರಿಂದ ಫ್ರೀಡಮ್ ಪಾರ್ಕಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ದಯವಿಟ್ಟು ಎಲ್ಲರೂ ಕೂಡ ನಿಮ್ಮ ಕೈಲಾದಷ್ಟು ಮಿನಿಮಮ್ 1000 ರೂಪಾಯಿ ಹಾಕಬೇಕಾಗಿ ತಮ್ಮಲ್ಲಿ ವಿನಂತಿ. ನನ್ನ ಫೋನ್ ನಂಬರ್ಗೆ ಹಾಕಿ, ನೀವು ಯಾರ್ಯಾರು ಹಣ ಹಾಕ್ತೀರಾ ನಿಮ್ಮದೊಂದು ಗ್ರೂಪ್ ಮಾಡ್ತೀನಿ. ಬರೀ ಹಣ ಹಾಕ್ದವ್ರು ಮಾತ್ರ ಗ್ರೂಪ್ ಮಾಡ್ತೀನಿ. ಯಾರು ಹಣ ಹಾಕಿ ನನಗೆ ಸ್ಕ್ರೀನ್ಶಾಟ್ ಕಳಿಸ್ತೀರಾ ಅದನ್ನು ಗ್ರೂಪ್ ಕಾರ್ಡ್ ಮಾಡ್ತೀನಿ. ಇಷ್ಟು ನಿಮಗೆ ಅಂತ ಲೆಕ್ಕ ಸಿಗುತ್ತೆ. ಆ ಗ್ರೂಪಲ್ಲಿ ನೀವು ಇರ್ತೀರಿ, ಇಷ್ಟು ಜನ ಹಣ ಹಾಕಿದ್ರೆ ಅಂತ. ಇನ್ ಕೇಸ್ ಏನಾದರೂ ಹೋರಾಟ ನಡೀಲಿಲ್ಲ, ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ನಡೀಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ದುಡ್ಡು ನಿಮಗೆ ರಿಟರ್ನ್ ಬರುತ್ತೆ, ಅರ್ಥ ಆಯ್ತಾ ನಿಮಗೆಲ್ಲ. ಇಷ್ಟು ಮಾಹಿತಿ ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಏನು 8ನೇ ತಾರೀಕು ಒಳಗಡೆ NWRTC ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದವರು, ಅದೇ ರೀತಿ ನಾವು ಕೂಡ ಮುಂದಿನ ತಿಂಗಳೊಳಗೆ 10ನೇ ತಾರೀಕು ಒಳಗಡೆ ನಾವು ಕೂಡ 545 ಮಾಡಿಸ್ಕೊಳ್ಳೇಬೇಕು, ಅರ್ಥ ಆಯ್ತಾ ನಿಮಗೆ. 10ನೇ ತಾರೀಕು ಒಳಗೆ 545 ಪೋಸ್ಟ್ನ ಅಪ್ರೂವಲ್ ತೆಗೆಸ್ಕೊಳ್ಳೇಬೇಕು ಅಂತ ಪಣ ತಟ್ಟು ನಿಂತಿರೋರು ನಾವೆಲ್ಲ. ಇನ್ನು ಸ್ವಲ್ಪ ದಿನಗಳಲ್ಲೇ, ಇನ್ನು ಕೆಲವೇ ದಿನಗಳಲ್ಲೇ ಹೋರಾಟ ನಡೆಯೋದ್ರಿಂದ ದಯವಿಟ್ಟು ಅಭ್ಯರ್ಥಿಗಳು ಆದಷ್ಟು ದುಡ್ಡನ್ನ ನೀವು ಹಾಕಲೇಬೇಕು ಸ್ನೇಹಿತರೆ. ನೀವು ಬೆಂಬಲ ಕೊಡಲೇಬೇಕು, ಸಪೋರ್ಟ್ ಮಾಡಲೇಬೇಕು. ಆಗಿದ್ರೆ ಮಾತ್ರ ಈ ಒಂದು 545 ಪೋಸ್ಟು ಸಕ್ಸಸ್ ಆಗೋಕ್ಕೆ ಸಾಧ್ಯ, ಅರ್ಥ ಆಯ್ತಾ ಸ್ನೇಹಿತರೆ. ಈಗ ಏನು ಹುಬ್ಳಿಲಿ 3 ದಿನ ಹೋರಾಟ ಮಾಡಿ ಧರಣಿ ಸತ್ಯಾಗ್ರಹ ಮಾಡಿ ಎಂತೆಂಥ ಮಿನಿಸ್ಟ್ರುಗಳು ಬಂದರು, ಮಾಜಿ ಮುಖ್ಯಮಂತ್ರಿಗಳು ಬಂದರು, ಅಲ್ಲಿ ಹುಬ್ಳಿ ಧಾರವಾಡ MLA ನಮ್ಮ ಮಹೇಶ್ ತೆಂಗಿನಕಾಯಿ ಸಾಹೇಬರು ಕೂಡ ಬಂದರು. ಆ ಥರ ಈ ಒಂದು 545 ಹೋರಾಟನೂ ಕೂಡ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಬಂದು ಹೋರಾಟ ಮಾಡಲೇಬೇಕು ನಾವು. ಇದನ್ನು ಸರ್ಕಾರ ಗಮನಕ್ಕೆ ತಂದು, ಏನಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಅಭ್ಯರ್ಥಿಗೂ ಏಜ್ ಆಗ್ತಾಯಿದೆ, ಏಜು ಕೂಡ ಕ್ರಾಸ್ ಆಗಿಬಿಟ್ಟಿದೆ, ನಿಮ್ಗೆಲ್ರಿಗೂ ಗೊತ್ತು. ಹಾಗಾಗಿ ಈ ಒಂದು ಆಧಾರನ ಇಟ್ಕೊಂಡು ಆಲ್ರೆಡಿ ಎಷ್ಟೋ ಜನಕ್ಕೆ 45 ವರ್ಷ 48 ವರ್ಷ ಆಗಿಬಿಟ್ಟಿದೆ. ಅಪ್ಲಿಕೇಶನ್ ಹಾಕೋನಾಗ 39-40 ವರ್ಷ ಆಗಿನಾಗ ಅಪ್ಲಿಕೇಶನ್ ಹಾಕಿರೋರಿಗೆ ಇವು ಅವಕಾಶನೇ ಇಲ್ಲ. 6 ವರ್ಷ 7 ವರ್ಷ ಆಗಿಬಿಟ್ಟಿದೆ ಅಪ್ಲಿಕೇಶನ್ ಹಾಕಿ. ಪಾಪ ಅವ್ರಿಗೆಲ್ಲ ಅರ್ಧ ಮಾರ್ಕ್ಸು 1 ಮಾರ್ಕ್ಸೆಲ್ಲ ಕೈ ಬಿಟ್ಟು ಹೋಗ್ಬಿಟ್ಟಿದೆ. ಅವರೆಲ್ಲ ಎಲ್ಲೋಗಬೇಕು, ಅರ್ಥಾತ್ ಅವರೆಲ್ಲ ಎಲ್ಲೋಗಬೇಕು ಸ್ನೇಹಿತರೆ. ಹಾಗಾಗಿ ಈ ಒಂದು ಹೋರಾಟ ನಾವು ಕೂಡ ಬೃಹದಾಕಾರವಾಗಿ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿರೋದು. ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಲೇಬೇಕು. ನೀವು ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ಒಂದು 545 ಪೋಸ್ಟು ಸಕ್ಸಸ್ ಆಗೋಕ್ಕೆ ಸಾಧ್ಯ ಸ್ನೇಹಿತರೆ. ಎಂಟೈರ್ ಕರ್ನಾಟಕ ಅಭ್ಯರ್ಥಿಗಳು ಸಪೋರ್ಟ್ ಮಾಡಲೇಬೇಕು, ಇದು ನಿಮ್ಮ ಗಮನದಲ್ಲಿರಲಿ. ಹಾಗಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕು, ಎಲ್ಲರೂ ಕೂಡ ದುಡ್ಡು ಹಾಕಬೇಕು. ನನ್ನ ಫೋನ್ಪೇ ನಂಬರ್ಗೆ ಹಾಕಿ, ನಂದು ಒಂದೇ ನಂಬರ್ ಇರುತ್ತೆ, ಗೂಗಲ್ ಪೇ, ಫೋನ್ಪೇ. ನೀವು ಯಾರು ದುಡ್ಡು ಹಾಕ್ತೀರಾ ನನಗೆ ವಾಟ್ಸಪ್ಗೆ ಸ್ಕ್ರೀನ್ಶಾಟ್ ಹಾಕಿ, ನಾನು ನಿಮ್ಮ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ನಮಗೆ ಲೆಕ್ಕ ಸಿಗುತ್ತೆ, ದುಡ್ಡು ಹಾಕ್ತಾರೆ ಮಾತ್ರ ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಇಷ್ಟು ಅಭ್ಯರ್ಥಿಗಳು ಹಾಕಿದ್ದಾರೆ ಅಂತ ನಿಮಗೆ ಲೆಕ್ಕ ಸಿಗುತ್ತೆ. ನಮ್ಮದೇನಾದರೂ ಗ್ರೂಪ್ ಇದೇನಾದರೂ ಹೋರಾಟ ನಡೀಲಿಲ್ಲ, ಪ್ರತಿಯೊಂದು ಕೂಡ ನಿಮಗೆ ಲೆಕ್ಕ ಸಿಗುತ್ತೆ. ಇದು ನಾನು ಇಟ್ಕೊಳ್ಳಲ್ಲ, ನವೀನ್ ಅವ್ರಿಗೆ ಕೊಟ್ಬಿಡ್ತೀನಿ. ನಾನು ಹೋರಾಟ ಮಾಡ್ತಾರೆ, ಮುಂದಾಳತ್ತು ತಗೊಂಡು ಮಾಡ್ತಾಯಿದ್ದಾರಲ್ಲ ನಮ್ಮ ನವೀನ್ ಅವ್ರಿಗೆ ಕೊಟ್ಬಿಡ್ತೀನಿ, ಅವರೇ ಮೇಂಟೈನ್ ಮಾಡ್ಕೊಂಡು ಹೋಗಲಿ. ಬಟ್ಟು ನಮ್ಮ ಅಭ್ಯರ್ಥಿ ನನ್ನ ಸೋಷಿಯಲ್ ಮೀಡಿಯಿಂದ ನೋಡಿ ಯಾರ್ಯಾರು ನೋಡ್ತಾ ಇದ್ದೀರಾ ಅದು ನಮಗೆ ಲೆಕ್ಕ ಸಿಗಬೇಕು. ಹಾಗಾಗಿ ನನ್ನ ಅಕೌಂಟ್ಗೆ ಹಾಕ್ಸ್ಕೊತಿದ್ದೀನಿ, ಗೊತ್ತಾಯ್ತಾ ನಿಮಗೆಲ್ಲ ಸ್ನೇಹಿತರೆ. ಇನ್ನು ಕೆಲವೇ ದಿನಗಳಲ್ಲಿ, ಇನ್ನು 8 ದಿನ 10 ದಿನ 12 ದಿನದಲ್ಲಿ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ದುಡ್ಡು ವಾಪಸ್ ಹಾಕ್ತೀವಿ. ಹೋರಾಟ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ, ಎಂಟೈರ್ ಕರ್ನಾಟಕ ಅಭ್ಯರ್ಥಿಗಳು ಬಂದು ಸಪೋರ್ಟ್ ಮಾಡಬೇಕು, ಅರ್ಥ ಸ್ನೇಹಿತರೆ. ಹಾಗಾದರೆ ಮಾತ್ರ ನಾವು ಸಕ್ಸಸ್ ಮಾಡೇ ಮಾಡ್ತೀವಿ, ಯಾರು ಕೂಡ ಭಯಪಡುವ ಅಗತ್ಯವಿಲ್ಲ ಅಂತ ಹೇಳ್ತಾ ಕಾನ್ಸೆಪ್ಟ್ ಮುಗಿಸೋಣ. ಇಷ್ಟೇ ಕಾನ್ಸೆಪ್ಟು. ಜೈ ಹಿಂದ್, ಜೈ ಕರ್ನಾಟಕ, ಜೈ KSRTC, ಜೈ KSRTC 545 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ದುಡ್ಡು ಹಾಕಿ, ಎಲ್ಲರೂ ಕೂಡ ಬೆಂಬಲಿಸಿ ಸ್ನೇಹಿತರೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ.